ಇವತ್ತು ನಾವು ಪ್ರಣೀತಾ ಸುಭಾಷ್ ಅವರ ಆಲ್ ಹಿಟ್ ಆ್ಯಂಡ್ ಫ್ಲಾಪ್ ಮೂವೀಸ್ ಲಿಸ್ಟನ್ನು ನೋಡೋಣ. ಅವರ ಮೊದಲನೇ ಚಿತ್ರ ಪೊರ್ಕಿ. ಈ ಚಿತ್ರ 2010ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಎರಡನೇ ಚಿತ್ರ ಎಂಪಿಲ್ಲೋ ಎಂಪಿಲ್ಲಡೋ 2010ರಲ್ಲಿ ತೆರೆಕಂಡಿದ್ದು ಆ್ಯಾವ್ರೇಜ್ ಆಗಿತ್ತು. ಮೂರನೇ ಚಿತ್ರ ಬಾವ ತೆಲುಗು 2010ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ನಾಲ್ಕನೇ ಚಿತ್ರ ಉದಯನ್ 2011ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಐದನೇ ಚಿತ್ರ ಜರಾಸಂಧ 2011ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಆರನೇ ಚಿತ್ರ ಭೀಮಾ ತೀರದಲ್ಲಿ 2012ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ಏಳನೆಯ ಚಿತ್ರ ಸಗೂನಿ 2012ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಎಂಟನೇ ಚಿತ್ರ ಸ್ನೇಹಿತರು 2012ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ಒಂಬತ್ತನೇ ಚಿತ್ರ ಮಿಸ್ಟರ್ 420 2012ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. ಹತ್ತನೇ ಚಿತ್ರ ವಿಸಲ್. ಈ ಚಿತ್ರ 2013ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 11ನೇ ಚಿತ್ರ ಅತ್ತಾರಿಂಟಿಗೆ ದಾರೇದಿ 2013ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 12ನೇ ಚಿತ್ರ ಪಾಂಡವುಲು ತುಮ್ಮೇದ 2014ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 13ನೇ ಚಿತ್ರ ಅಂಗಾರಕ 2014ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 14ನೇ ಚಿತ್ರ ಬ್ರಹ್ಮ 2014ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 15ನೇ ಚಿತ್ರ ರಭಸ ತೆಲುಗು 2014ರಲ್ಲಿ ತೆರೆಕಂಡಿದ್ದು ಡಿಸಾಸ್ಟರ್ ಆಗಿತ್ತು. 16ನೇ ಚಿತ್ರ ಮಾಸ್ 2015ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 17ನೇ ಚಿತ್ರ ಡೈನಮೈಟ್ ತೆಲುಗು 2015ರಲ್ಲಿ ತೆರೆಕಂಡಿದ್ದು ಸೆಮಿ ಹಿಟ್ ಆಗಿತ್ತು. 18ನೇ ಚಿತ್ರ ಎ ಸೆಕೆಂಡ್ ಹ್ಯಾಂಡ್ ಲವರ್ 2015ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 19ನೇ ಚಿತ್ರ ಬ್ರಹ್ಮೋತ್ಸವಂ 2016ರಲ್ಲಿ ತೆರೆಕಂಡಿದ್ದು ಡಿಸಾಸ್ಟರ್ ಆಗಿತ್ತು. 20ನೇ ಚಿತ್ರ ಜಗ್ಗುದಾದ. ಈ ಚಿತ್ರದಲ್ಲಿ ಅವರು ಕ್ಯಾಮಿಯೋ ಅಪಿಯರೆನ್ಸ್ ಮಾಡಿದ್ದರು. 21ನೇ ಚಿತ್ರ ಏನಕ್ಕೂ ವೈಥ ಆದಿ ಮೈಗಲ್ 2017ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 22ನೇ ಚಿತ್ರ ಜಮಿನಿ ಗಣೇಶನಂ ಸುರುಲಿ ರಾಜನಂ 2017ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 23ನೇ ಚಿತ್ರ ಮಾಸ್ ಲೀಡರ್ 2017ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 24ನೇ ಚಿತ್ರ ಹೆಲೋ ಗುರು ಪ್ರೇಮ ಕೋಸಂ 2018ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 25ನೇ ಚಿತ್ರ NTR ಕಥಾನಾಯಕುಡು 2019ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 26ನೇ ಚಿತ್ರ ಹಂಗಾಮಾ 2 ಹಿಂದಿ 2021ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 27ನೇ ಚಿತ್ರ ಭುಜ್ ದ ಪ್ರೈಡ್ ಆಫ್ ಇಂಡಿಯಾ 2021ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 28ನೇ ಚಿತ್ರ ರಾಮನ ಅವತಾರ. ಈ ಚಿತ್ರ 2023ರಲ್ಲಿ ತೆರೆ ಕಾಣಬೇಕಿದೆ. ದಿಲೀಪ್ 148 ಮಲಯಾಳಂ. ಈ ಚಿತ್ರ 2023ರಲ್ಲಿ ತೆರೆ ಕಾಣಬೇಕಿದೆ. ನೀವು ಕೂಡ ಪ್ರಣೀತಾ ಸುಭಾಷ್ ಅವರ ಅಭಿಮಾನಿಯಾಗಿದ್ದರೆ ಅವರ ಯಾವ್ಯಾವ ಚಿತ್ರಗಳು ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.